ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಗರ್ಭಕಂಠ ಕ್ಯಾನ್ಸರ್ ಕುರಿತು ಒಂದು ದಿನದ ಜಾಗೃತಿ ಕಾರ್ಯಕ್ರಮ ಜರುಗಿತು. ಮಹಿಳೆಯರು ಗರ್ಭಕಂಠ ಕ್ಯಾನ್ಸರ್ ತಡೆಯಲು ಸ್ಮಿಯರ್ ಸ್ಕ್ರೀನಿಂಗ್ ಮಾಡಿಸಿಕೊಳ್ಳಬೇಕಾಗುತ್ತದೆ ಎಂದು ಡಾಕ್ಟರ್ ಸುಷ್ಮಾ ಕುರಾಳ್ ಸಲಹೆ ನೀಡಿದ್ದಾರೆ. ಯುವತಿಯರಲ್ಲಿ ಗರ್ಭಕೋಶದಲ್ಲಿ ಗಂಟು ಕಾಣಿಸಿಕೊಳ್ಳುವುದು ಸಾಕಷ್ಟು ಸಮಸ್ಯೆ ಉಂಟು ಮಾಡುತ್ತದೆ. ಹ್ಯೂಮನ್ ಪ್ಯಾಪಿಲೆಮ್ ವೈರಸ್ HPV ಸೋಂಕು ಗರ್ಭಕಂಠದ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಪ್ರಮುಖ ಕಾರಣವಾಗಿದೆ. ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗ್ ತೀವ್ರ ತರಹದ ಕ್ಯಾನ್ಸರ್ ಆರಂಭಿಕ ಬದಲಾವಣೆಗಳನ್ನು ಗುರುತಿಸಬಹುದಾಗಿದೆ. ಸ್ಕ್ರೀನಿಂಗ್ ಕಾರ್ಯಕ್ರಮ ಹೆಚ್ಚು ಬಳಕೆಯಿಂದಾಗಿ ಗರ್ಭಕಂಠದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು 50% ಅಥವಾ ಅದಕ್ಕೂ ಹೆಚ್ಚು ಪ್ರಮಾಣ ಕಡಿಮೆಯಾಗಿದೆ. ಈ ಎರಡು HIV ತಳಿಗಳ ಅಂದಾಜು 70% ಗರ್ಭಕಂಠ ಕ್ಯಾನ್ಸರ್ ಗಳಿಗೆ ಕಾರಣವಾಗಿದೆ. ಮಹಿಳೆಯರು ಆಗಾಗ ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗ್ ಮಾಡಿಸಿಕೊಳ್ಳಬೇಕಾಗುತ್ತದೆ ಎಂದು ಡಾಕ್ಟರ್ ಸುಷ್ಮಾ ಕುರಾಳ್ ಅವರು ಸಲಹೆ ನೀಡಿದರು. ಕಲಬುರಗಿ ನಗರದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಒಂದು ದಿನದ ಗರ್ಭಕಂಠ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನರ್ ವೀಲ್ ವಿಮೆನ್ ಕ್ಲಬ್ ಆಫ್ ಗುಲ್ಬರ್ಗಾ ಹಾಗೂ HKI ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜು ಕಲಬುರಗಿಯ ಸಂಯುಕ್ತ ಆಶ್ರಯದಲ್ಲಿ ಮೊದಲಿಗೆ ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಾ ಅವರು, ಗರ್ಭಕೋಶದ ಸೋಂಕು ಹೆಣ್ಣು ಮಕ್ಕಳಲ್ಲಿ ಬಹಳ ಬೇಗ ಕಂಡುಬರುತ್ತದೆ. ಗರ್ಭಕೋಶದ ಹೆಚ್ಚು ತೊಂದರೆ ಇದ್ದಲ್ಲಿ ಸಾವಿನ ಸಮೀಪಕ್ಕೆ ತಂದೊದಗುತ್ತದೆ. ಹೆಣ್ಣು ಮಕ್ಕಳ ಮೂತ್ರದ ವಿಸರ್ಜನೆಯಲ್ಲಿ ಮೂತ್ರ ಕಂಡುಬರುವುದು ಗರ್ಭಕೋಶ ಮಹಿಳೆಯರಿಗೆ ಬಹಳ ಮುಖ್ಯವಾದ ಅಂಗವಾಗಿದೆ. ಗರ್ಭಕೋಶ ಆರೋಗ್ಯವಾಗಿದ್ದರೆ ಅನಿಯಮಿತ ಋತುಸ್ರಾವ, ಸೋಂಕುಗಳು, ಫೈಬ್ರಾಯ್ಡ್ ಗರ್ಭಕೋಶಗಳಿಂದ ಉಂಟಾಗುವ ನೋವು ಕಂಡು ಬಂದರೆ ಗರ್ಭಕೋಶ ತೆಗೆಯಲು ಹೇಳುತ್ತಾರೆ. ಪ್ರತಿ 3ರಲ್ಲಿ ಒಟ್ಟು ಮಹಿಳೆಯರು ಇತ್ತೀಚೆಗೆ ಗರ್ಭಕಂಠದ ಗಡ್ಡೆಯಿಂದ ಬಳಲುತ್ತಿದ್ದಾರೆ. 30 ರಿಂದ 50 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಕಂಡುಬರುತ್ತಿದ್ದು ಗರ್ಭಕೋಶ ತೆಗೆಯಲು ಬಹುತೇಕ ವೈದ್ಯರು ಸೂಚಿಸುತ್ತಾರೆ ಎಂದು ಹೇಳಿದರು. ವೇದಿಕೆಯ ಮೇಲೆ ಪ್ರಮುಖರಾದ ಇನ್ನರ್ ವೀಲ್ ವಿಮೆನ್ ಕ್ಲಬ್ ಆಫ್ ಗುಲ್ಬರ್ಗಾದ ಅಧ್ಯಕ್ಷರಾದ ಜ್ಯೋತಿ ರಾಠೋಡ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಅಧ್ಯಕ್ಷತೆಯನ್ನು HKI ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ NG ಪಾಟೀಲ್, ಇನ್ನರ್ ವೀಲ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಇಂದಿರಾ ರಾಠೋಡ್, ಖಜಾಂಚಿ ಲತಾ ದೇಶಪಾಂಡೆ, ಕಾಲೇಜಿನ HOD ಬಿಂದಿಯಾ ಬಿರಾದಾರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸ್ವಾಗತವನ್ನು ಉಪ ಪ್ರಾಂಶುಪಾಲರಾದ ಪ್ರೊಫೆಸರ್ ಶರಣಪ್ರಕಾಶ್ ಆಲೂರ್, ವಂದನಾರ್ಪಣೆಯನ್ನು ಇಂದಿರಾ ರಾಠೋಡ್ ಅವರು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ HKI ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ಋತುಚಕ್ರ ಆಗುತ್ತೆ, ಮೆನ್ಸಸ್ ಆಗುತ್ತೆ. ಸೊ ಅದು ಯಾಕಾಗುತ್ತೆ? ಗರ್ಭಕೋಶ ಅಂತ ಆರ್ಗನ್ ಇದು ದೇವರು ಸೃಷ್ಟಿ ಮಾಡಿದ್ದು ಹೆಣ್ಮಕ್ಳಲ್ಲಿ ಮುಂದೆ ಅವ್ರು ತಾಯಿ ಆಗ್ತಾರೆ. ಸೊ ಅದು ಯಾಕೋಸ್ಕರ? ದಟ್ ಈಸ್ ಬಿಕಾಸ್ ಆಫ್ ಯೂಟ್ರಸ್. ಯೂಟ್ರಸ್ ಅಂದ್ರೆ ಗರ್ಭಕೋಶ. ಗರ್ಭಕೋಶ ಒಂದು ದೊಡ್ಡ ಆರ್ಗನ್. ಅಲ್ಲಿ ಅದು ಬೂಮ್ ಅಂದ್ರೆ ಗರ್ಭಕೋಶ. ಗರ್ಭಕೋಶ ಅಂದ್ರೆ ಯೂಟ್ರಸ್. ಯೂಟ್ರಸ್ ಇಸ್ ಅ ಮೆಡಿಕಲ್ ಟರ್ಮ್. ಗರ್ಭಕೋಶದ ಬಾಯಿ ಅಂದ್ರೆ ಸರ್ವಿಕ್ಸ್. ಗರ್ಭಕಂಠ ಅಂದ್ರೂ